ಇವತ್ತು ನಮ್ಮ ಮಾವ ನನಗೆ ಎಗ್ ಫ್ರೈಡ್ ರೈಸ್ ಮಾಡಿಕೊಟ್ರು. ನಮ್ಮ ಅತ್ತೆ ಯಾಕೆ ಈ ಥರ ನೋಡ್ತಿದ್ದಾರೆ ಅಂತ ಅನ್ಕೊಂಡ್ರಾ? ನಮ್ಮ ಮಾವ ಏನೇ ಅಡುಗೆ ಮಾಡಬೇಕಿದ್ರು ಅದೆಷ್ಟು ಹಾಕಬೇಕು, ಇದೆಷ್ಟು ಹಾಕಬೇಕು ಅಂತ ಕೇಳ್ತಿದ್ರು. ಆದ್ರೆ ಇವತ್ತು ಏನೂ ಕೇಳಿಲ್ಲ. ಅದಕ್ಕೆಲ್ಲ ಕಾರಣ ಈ ಅಪ್ಲಯನ್ಸಸ್ ಕುಕಿಂಗ್ ಡಿವೈಸ್. ಈ ಡಿವೈಸ್‌ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಕ್ ಬರ್ದಿರೋರು ಕೂಡ ಈಸಿಯಾಗಿ ಅಡುಗೆನ ಮಾಡ್ಬೋದು. ಇದರಲ್ಲಿ ಮೋರ್ ದೆನ್ 750 ಪ್ಲಸ್ ಡಿಶಸ್ ಇದೆ. ಯಾವ ಡಿಶ್‌ಗೆ ಯಾವ ಐಟಮು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ಇದ್ರಲ್ಲೇ ಕೊಟ್ಟಿರ್ತಾರೆ. ಅದನ್ನ ಮೆಷರ್ ಮಾಡ್ಕೊಂಡು ಈ ಕುಕಿಂಗ್ ಜಾರಿಗೆ ಹಾಕೊಂಡ್ರೆ ಆಯ್ತು. ನಾವು ಕಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅದ್ರಲ್ಲೇ ಕಟ್ ಆಗುತ್ತೆ. ನಮ್ಮ ಮಾವ ಇದ್ರಲ್ಲೇನೆ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅಡ್ಗೆನ ಮಾಡ್ತಾ ಇದ್ರು. ಯಾರ ಹೆಲ್ಪ್ ಕೂಡ ತಗೋತಿರ್ಲಿಲ್ಲ. ಅದಕ್ಕೆ ನಮ್ಮ ಮಾವಂಗೆ ಬನ್ನಿ ಆ ಗ್ಯಾಪಲ್ಲಿ ಒಂದು ಡ್ಯಾನ್ಸ್ ಮಾಡೋಣ ಅಂತ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ. ನನ್ಗಂತೂ ಒಂದ್ ಕಡೆ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂದ್ರೆ ನನ್ಗೂ ಕೂಡ ಅಡ್ಗೆ ಸರಿಯಾಗಿ ಮಾಡಕ್ ಬರಲ್ಲ. ಈ ಡಿವೈಸ್ ನ ಯೂಸ್ ಮಾಡ್ಕೊಂಡು ಇನ್ಮೇಲೆ ನಾನು ಕೂಡ ವೆರೈಟಿ ಡಿಶಸ್ ನ ಟ್ರೈ ಮಾಡ್ಬೋದು. ನಮ್ ಡ್ಯಾನ್ಸ್ ಮಾಡಿ ಮುಗಿಯೋ ಅಷ್ಟರಲ್ಲಿ ಈ ಕಡೆ ಎಗ್ ಫ್ರೈಡ್ ರೈಸ್ ಕೂಡ ರೆಡಿ ಆಗಿತ್ತು. ನೋಡಿ ನಮ್ಮ ಮಾವ ಎಷ್ಟು ಚೆನ್ನಾಗಿ ಗಾರ್ನಿಶ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅಂತ. ನಮ್ಮ ಮಾವ ಮಾಡಿದ ಎಗ್ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಒಂದ್ ಪ್ಲೇಟ್ ತಿನ್ನೋ ಜಾಗದಲ್ಲಿ ನಾನು 2 ಪ್ಲೇಟ್ ತಿಂದಿದ್ದೀನಿ. ನಿಮ್ಗೂ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಇದನ್ನ ಈಸಿಯಾಗಿ ತಗೋಬಹುದು.